ಈ ಕರೋನಾ ತಂದಿಟ್ಟಿರುವಂತಹ ಸಂಕಷ್ಟ ಒಂದೆರಡಲ್ಲ ರೀ. ಎಲ್ಲರೂ ಕೂಡ ಮಾರಕ ವೈರಸ್ ನಿಂದ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ನಿಜ, ರೈತರ ಸಂಕಷ್ಟ ಅಂತೂ ಹೇಳುತ್ತಿರೋದು. ಮಳೆ ಆಗದಿದ್ರೂ ಆರ್ಥಿಕ ಸಂಕಷ್ಟದಿಂದ ಬೆಳೆ ಹಾಕೋದಕ್ಕಾಗ್ತಿಲ್ಲ. ಆದ್ರೆ ರೈತರ ಸಂಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದಾರೆ ಮತ್ತೊಬ್ಬ ರೈತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕರೀಂ ಸೊನ್ನೇನಹಳ್ಳಿ ಗ್ರಾಮದ ಯಲ್ಲಪ್ಪ ಎಂಬ ರೈತ ತಮ್ಮ ಗ್ರಾಮದ ಇತರೆ ರೈತರಿಗೆ ನೆರವಾಗ್ತಿದ್ದಾರೆ. ತಮ್ಮ ಟ್ರ್ಯಾಕ್ಟರ್ನಲ್ಲಿ ಇತರೆ ರೈತರ ಜಮೀನನ್ನು ಕೂಡ ಉಚಿತವಾಗಿ ಉಳುಮೆ ಮಾಡ್ತಿದ್ದಾರೆ. ವೆರಿ ಗುಡ್. ಯಾಕೆಂದ್ರೆ ಒಬ್ರು ಕಷ್ಟ ಇನ್ನೊಬ್ರು ಗೊತ್ತು ಆ ಪ್ರೊಫೆಷನ್, ಆ ಕೆಲಸದಲ್ಲಿ ಇರೋರಿಗೆ. ಇದುವರೆಗೆ 300ಕ್ಕೂ ಹೆಚ್ಚು ಎಕರೆಯ ಜಮೀನು ಉಳುಮೆ ಮಾಡಿದ್ದಾರೆ. ನೀವು ನೋಡ್ತಿರುವಂತಹ ದೃಶ್ಯ. ಸಾಮಾನ್ಯವಾಗಿ 1 ಎಕರೆಗೆ 1200 ರೂಪಾಯಿಂದ 1400 ರೂಪಾಯಿ ಕೊಡ್ಲಾಗುತ್ತೆ. ಆದ್ರೆ ರೈತ ಯಲ್ಲಪ್ಪ ಮಾತ್ರ ನಯಾ ಪೈಸಾ ಪಡ್ಕೊಂಡಿಲ್ಲ. ತಮ್ಮ ಹಣದಿಂದಲೇ ಡೀಸೆಲ್ ಹಾಕಿಸಿ ಉಚಿತವಾಗಿ ಉಳುಮೆ ಮಾಡ್ತಿದ್ದಾರೆ. ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಯಲ್ಲಪ್ಪ ಇದ್ದಾರಂತೆ. ಯಲ್ಲಪ್ಪ, ನಮಸ್ಕಾರ. ಹಲೋ ಯಲ್ಲಪ್ಪ, ಕೇಳಿಸ್ತಾ ಇದೆ ಅಲ್ವಾ ನನ್ನ ಧ್ವನಿ? ಯಾಕೆ ಉಚಿತವಾಗಿ ಕೊಡ್ಬೇಕು ಅಂತ ಅನಿಸ್ತು ನಿಮ್ಗೆ? ಸರ್, ನಾನು ಈ ದೇಶದಲ್ಲಿ ಕೊರೋನಾ ಬಂದಿರೋದಕ್ಕೆ ಹಲೋ ರೈತರುಗಳಿಗೆ ಸಂಕಷ್ಟದಲ್ಲಿದ್ದಾರೆ. 1 ತಿಂಗಳು 2 ತಿಂಗಳಿಂದ ಆಚೆಗೆ ಹೋಗಿಲ್ಲ ಯಾರೂನು. ಆದ್ರಿಂದ ಅವ್ರಿಗೆ ಊಟಕ್ಕೂ ಇಲ್ದಂಗ ಪೊಸಿಷನ್ ಐತೆ ರೈತರುಗಳಿಗೆ. ಅದಕ್ಕೆ ನಾನು ಮೊನ್ನೆ ನಮ್ಮ ತೋಟದ ಹತ್ರಕ್ಕೆ ಹೋಗ್ತಿದ್ದೆ. ಅವ್ರು ಹಣ ಇಕ್ಕಿದ ಮಳೆ ಉಯ್ದದೆ ಊಳ ಕಾಸುಗಳೆಲ್ಲ ಏನ್ ಮಾಡೋದಂತ ನನ್ ಕೇಳಿದ್ರು. ನಾನು ನಮ್ದು ಟ್ರ್ಯಾಕ್ಟರ್ ಅದಪ್ಪ, ಸ್ವಂತವಾಗಿ ನಾನು ಬೇಕಾದ್ರೆ ಉಳಿಸ್ಕೊಡ್ತೀನಿ. ಗುಡ್, ಒಳ್ಳೆ ಕೆಲಸ ಯಲ್ಲಪ್ಪನವ್ರೆ. ಆದ್ರೆ ನಿಮ್ಗೇನು ಪ್ರಾಬ್ಲಮ್ ಇಲ್ವಾ? ಸರ್, ನನ್ಗೇನು ಪ್ರಾಬ್ಲಮ್ ಇಲ್ಲ. ನಮ್ಮ ಜೀವನಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ನಾನು ಅದ್ರ ನಾನು ಸ್ವಂತವಾಗಿ ಉಳಿಸ್ಕೊಡ್ತೀನಿ. ನೀವೆಲ್ಲ ಬೆಳೆ ಮಾಡ್ಕೊಂಡಿದ್ರೆ ಆ ಮಟ್ಟವರೆಗೂ ನಾನು 3 ಬಾರಿ ಉಳಿಸ್ಕೊಡ್ತೀನಿ ಅಂತ ಹೇಳ್ದೆ ಜನಗಳು ರೈತರಿಗೆ. ನಮ್ಗೆ ಯಾಕೆ ನೀವು ತುಂಬಾ ವಿಶೇಷವಾಗಿ ಕಾಣಿಸ್ತೀರಾ ಇವತ್ತು ಅಂದ್ರೆ, ಕರೋನಾ ಟೈಮಲ್ಲಿ ಯಾರ್ಯಾರು ಎಷ್ಟೆಷ್ಟು ಹೇಗೆಲ್ಲ ದುಡ್ಡು ಮಾಡ್ಕೋಬಹುದು ಅದೆಲ್ಲಾ ತರ ಮಾಡ್ಕೋತಿದ್ದಾರೆ. ಅದ್ರ ಎಲ್ಲ ಒಂದ್ ಕಡೆ ಇನ್ನು ಮನುಷ್ಯತ್ವ, ಮಾನವೀಯತೆ ಬದುಕಿದೆ ಅನ್ನೋದನ್ನ ನೀವು ತೋರಿಸ್ಕೊಟ್ಬಿಟ್ರಿ. ಆ ತರದ ಮನಸ್ಸು ನಿಮ್ಗಿದೆ, ನಿಮ್ಗೆ ಗೊತ್ತಾಗ್ತಿದೆ. ಗುಡ್, ವೆರಿ ಗುಡ್. ಆ ತರ ಇಂದ ನಾನು ಬಡವ್ರಿಗೆ ಸಹಾಯ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಸರ್. ಒಳ್ಳೇದು. ನಿಮ್ ತರ ನೋಡಿ ಇನ್ನೊಂದಷ್ಟು ಜನಕ್ಕೂ ಅದು ಸ್ಫೂರ್ತಿ ಆಗ್ಲಿ, ಬೇರೆಯವರು ಕೂಡ ಸಹಾಯ ಮಾಡೋಂಗಾಗ್ಲಿ. ನಿಮ್ನ, ನಿಮ್ ಕುಟುಂಬದವ್ರನ್ನ ದೇವ್ರು ಚೆನ್ನಾಗಿಟ್ಟಿರ್ಲಿ ಯಲ್ಲಪ್ಪನವ್ರೆ. ಥ್ಯಾಂಕ್ ಯು. ಒಳ್ಳೇದಾಯ್ತು, ವೆರಿ ಗುಡ್. ಲೆಟ್ಸ್ ಮೂವ್ ಆನ್. ಇನ್ನೊಂದ್ಸತಿಗೆ ಹೋಗೋಣ. ಫೇಸ್ಬುಕ್ ಮತ್ತು ಸಿಲ್ವರ್ ಲೇಕ್ ಎರಡೂ ಕೂಡ ದೊಡ್ಡ ಮಟ್ಟದಲ್ಲಿ ಜಿಯೋ ಜೊತೆ ಕೈ ಜೋಡಿಸಿದ್ದಾಯ್ತು. ತಂತ್ರಜ್ಞಾನ ಕ್ಷೇತ್ರದ ಮಗದೊಂದು ದೈತ್ಯ ಕಂಪನಿ ಜಿಯೋದಲ್ಲಿ ಹೂಡಿಕೆ ಮಾಡೋದಕ್ಕೀಗ ಮುಂದಾಗಿದೆ. ಅಮೆರಿಕ ಮೂಲದ ವಿಸ್ತಾ ಈಕ್ವಿಟಿ ಪಾರ್ಟ್ನರ್ ಜಿಯೋದಲ್ಲಿ ಹೂಡಿಕೆ ಮಾಡ್ತಾ ಇದೆ. ಜಿಯೋದ 2.3% ಶೇರಿನ ಮೇಲೆ ವಿಸ್ತಾ ಬಂಡವಾಳ ಹೂಡ್ತಾ ಇದೆ. ಈ ಮೆಗಾ ಡೀಲ್ ನ ಮೌಲ್ಯ ಬರೋಬ್ಬರಿ 11,311 ಕೋಟಿ ರೂಪಾಯಿ. ರಿಲಯನ್ಸ್ ಇಂಡಸ್ಟ್ರೀಸ್ ನಲ್ಲಿ ಇದು 3ನೇ ಪ್ರಮುಖ ಬಂಡವಾಳ ಹೂಡಿಕೆ ಒಪ್ಪಂದ. ಫೇಸ್ಬುಕ್ ಗಿಂತ ಹೆಚ್ಚಿನ ಪ್ರೀಮಿಯಂ ದರದಲ್ಲಿ, ಅಂದರೆ 12.5% ಪ್ರೀಮಿಯಂ ದರದಲ್ಲಿ ವಿಸ್ತಾ ಬಂಡವಾಳವನ್ನು ಹೂಡಿಕೆ ಮಾಡಿದೆ. ವಿಸ್ತಾ ಈಕ್ವಿಟಿ ಜಾಗತಿಕ ಮಟ್ಟದಲ್ಲಿ ಅತಿ ದೊಡ್ಡ ಟೆಕ್ನಾಲಜಿ ಸಂಬಂಧಿತ ಫಂಡಿಂಗ್ ಕಂಪನಿ. ತಂತ್ರಜ್ಞಾನ ಕ್ಷೇತ್ರದ ಪ್ರಮುಖ ಕಂಪನಿಗಳಿಗೆ ವಿಸ್ತಾ ಬಂಡವಾಳವನ್ನು ಹೂಡಿಕೆ ಮಾಡಿದೆ. ಪ್ರಮುಖ ಕಂಪನಿಗಳ ಆರಂಭಿಕ ಬೆಳವಣಿಗೆ ಹಂತದಲ್ಲೇ ವಿಸ್ತಾ ಬಂಡವಾಳ ಹೂಡಿಕೆ ಮಾಡುವ ಟ್ರ್ಯಾಕ್ ರೆಕಾರ್ಡ್ ಕೂಡ ಹೊಂದಿದೆ. ಕಂಪನಿಯ 10 ವರ್ಷಗಳ ಇತಿಹಾಸದಲ್ಲಿ ಇಂತಹ, ಅಂದ್ರೆ ಈಗಾಗಿರುವಂತಹ ಹೂಡಿಕೆಗಳಿಂದ ವಿಸ್ತಾಗೆ ಭಾರಿ ಲಾಭ ಆಗಿದೆ. ಈ ಹೂಡಿಕೆಯೊಂದಿಗೆ ಜಾಗತಿಕ ಮಾರುಕಟ್ಟೆಗೆ ಜಿಯೋ ನೆಟ್ವರ್ಕ್ ಮತ್ತು ಜಿಯೋ ಬಿಸಿನೆಸ್ ಮಾಡೆಲ್ ಬಗ್ಗೆ ಮತ್ತೊಮ್ಮೆ ಮಹತ್ವವನ್ನು ಸಾರಿದೆ. ಕೋವಿಡ್-19 ಕಡು ಕಷ್ಟ ಕಾಲದಲ್ಲೂ ಕೂಡ ಜಿಯೋದ ಈ ಜಾಗತಿಕ ಒಪ್ಪಂದಗಳು ಭಾರತೀಯ ಆರ್ಥಿಕತೆ ಬಗ್ಗೆ ಭರವಸೆಯನ್ನು ಮೂಡಿಸಿದೆ. ಜಾಗತಿಕ ಸಂಸ್ಥೆಯಾದ ವಿಸ್ತಾ ಈಕ್ವಿಟಿ ಪಾರ್ಟ್ನರ್ ಜಿಯೋದಲ್ಲಿ ಹೂಡಿಕೆ ಮಾಡಿರೋದು ಸಂತೋಷದ ವಿಚಾರ. ವಿಶ್ವದ ದೊಡ್ಡ ಕಂಪನಿ ನಮ್ಮ ಜೊತೆ ಕೈ ಜೋಡಿಸಿದೆ. ವಿಸ್ತಾ ಕಂಪನಿ ಸಹ ಜಿಯೋದಲ್ಲಿ ಹೂಡಿಕೆ ಮಾಡಿದೆ. ವಿಸ್ತಾ ಈಕ್ವಿಟಿ ಪಾರ್ಟ್ನರ್ ಆಧುನಿಕ ತಂತ್ರಜ್ಞಾನದ ನೆರವಿನ ಜೊತೆಗೆ ಭಾರತದ ಡಿಜಿಟಲ್ ಕ್ಷೇತ್ರದ ಬೆಳವಣಿಗೆಗೆ ಜಿಯೋ ಹೊಸ ದಿಕ್ಕನ್ನ ಕೂಡ ನೀಡ್ತಾ ಇದೆ. ಮುಖೇಶ್ ಅಂಬಾನಿ, ಚೇರ್ಮನ್ ಮತ್ತು MD ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಈ ಪತ್ರವನ್ನ ಬರೆದಿದ್ದಾರೆ. ಆ ಪತ್ರದಲ್ಲಿ ಜಿಯೋ ಭಾರತಕ್ಕಾಗಿ ನಿರ್ಮಿಸಿರುವಂತಹ
ಡಿಜಿಟಲ್ ಸೊಸೈಟಿಯ ಸಾಮರ್ಥ್ಯವನ್ನ ನಾವು ನಂಬುತ್ತೇವೆ. ಜಾಗತಿಕ ಪ್ರವರ್ತಕನಾಗಿ ಮುಖೇಶ್ ಅವರ ದೃಷ್ಟಿ ಜಿಯೋನ ವಿಶ್ವ ದರ್ಜೆಯ ನಾಯಕತ್ವದ ತಂಡದೊಂದಿಗೆ ಅದು ಆರಂಭಿಸಿದ ಮೊಬೈಲ್ ಡೇಟಾ ಕ್ರಾಂತಿಯನ್ನ ಅಳೆಯೋದಕ್ಕೆ ಮತ್ತು ಮುನ್ನಡೆಸಲು ಒಂದು ವೇದಿಕೆಯನ್ನ ನಿರ್ಮಿಸಿದೆ. ವಿಶ್ವದ ಅತ್ಯಂತ ವೇಗವಾಗಿ ಬೆಳೀತಿರುವಂತಹ ಡಿಜಿಟಲ್ ಆರ್ಥಿಕತೆಯ ಭವಿಷ್ಯಕ್ಕೆ ಉತ್ತೇಜನ ಕೊಡೋದಕ್ಕೆ ಜಿಯೋ ಮೇಲಿನ ಹೂಡಿಕೆಯಿಂದ ನಮಗೆ ತುಂಬಾ ಖುಷಿಯಾಗಿದೆ. ರಾಬರ್ಟ್ ಎಫ್ ಸ್ಮಿತ್, ಸಿಇಒ, ಸಂಸ್ಥಾಪಕ, ವಿಸ್ತಾ ಈಕ್ವಿಟಿ ಪಾರ್ಟ್ನರ್.